ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹಾಲ್ಸೆ ಹಾಗೆ ರೋವನ್ಸ್ ಪ್ಲಾನ್ನಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂಥ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ: ಕ್ಯಾಲ್ಕುಲೇಟ್ ದ ಅರ್ನಿಂಗ್ಸ್ ಆಫ್ ವರ್ಕರ್ ಗಿರೀಶ್ ಅಂಡರ್ ಹಾಲ್ಸೆ ಪ್ಲಾನ್ ಆ್ಯಂಡ್ ರೋವನ್ಸ್ ಪ್ಲಾನ್. ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಆ ಇನ್ಫಾರ್ಮೇಷನನ್ನು ಫಸ್ಟ್ ಬರ್ಕೊಂಡು ನಂತರದಲ್ಲಿ ಹಾಲ್ಸೆ ಪ್ಲಾನ್ ಹಾಗೆ ರೋವನ್ಸ್ ಪ್ಲಾನ್ ಪ್ರಕಾರ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ನಾವು ಬರ್ಕೊಳ್ಬೇಕಾಗಿರೋದು ಸ್ಟ್ಯಾಂಡರ್ಡ್ ಟೈಮ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, 1 ಡಜನ್ ಆರ್ಟಿಕಲನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟ್ಯಾಂಡರ್ಡ್ ಟೈಮ್ ಅಂತಂದರೆ ಕಂಪ್ನಿಲಿ ಕೊಟ್ಟಿರೋವಂಥ ಟೈಮು 1 ಡಜನ್ನಿಗೆ ಕಂಪ್ನಿಲಿ 3 ಗಂಟೆ ಟೈಮ್ ಕೊಡ್ತಾ ಇದ್ದಾರೆ, 3 hours ಟೈಮ್ ಕೊಡ್ತಾ ಇದ್ದಾರೆ. ಆ್ಯಕ್ಚುಯಲ್ ಟೈಮ್ ಟೇಕನ್ ಏನು ಕೊಟ್ಟಿದ್ದಾರೆ ಅಂತಂದರೆ 25 ಡಜನ್ ಕಂಪ್ಲೀಟ್ ಮಾಡಿದ್ದಾನೆ, ಮ್ಯಾನುಫ್ಯಾಕ್ಚರ್ ಮಾಡಿದ್ದಾನೆ. 25 ಡಜನ್ನಿಗೆ 60 ಗಂಟೆ ಟೈಮ್ ತಗೊಳ್ತಾ ಇದ್ದಾನೆ. ದೆನ್ ಟೈಮ್ ರೇಟ್ ಅಂತಂದರೆ 1 ಗಂಟೆಯ ಸಂಬಳ 5 ರೂಪಾಯಿ ಅಂತ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಟೈಮ್ ರೇಟ್ ಅಂತಂದರೆ 1 ಗಂಟೆಗೆ ಎಷ್ಟು ಸಂಬಳ ಕೊಡ್ತಿದ್ದಾರೆ, 1 ಗಂಟೆಗೆ 5 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ಸೊ ಈ ಪ್ರಾಬ್ಲಮನ್ನು ಡೈರೆಕ್ಟಾಗಿ ನೀವು ಕ್ಯಾಲ್ಕುಲೇಷನ್ ಮಾಡಲಿಕ್ಕಾಗಲ್ಲ, ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ಕಂಪ್ನಿಯಲ್ಲಿ 1 ಡಜನನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, 1 ಡಜನನ್ನು ರೆಡಿ ಮಾಡೋದಕ್ಕೆ 3 ಗಂಟೆ ಟೈಮ್ ಕೊಡ್ತಾ ಇದ್ದಾರೆ. ಬಟ್ ಗಿರೀಶ್ ಅನ್ನೋ ವರ್ಕರು 25 ಡಜನನ್ನು 60 ಗಂಟೆಯಲ್ಲಿ ರೆಡಿ ಮಾಡಿದ್ದಾನೆ. ಸೊ ನೀವು ಫಸ್ಟ್ ಏನು ಮಾಡಬೇಕು ಅಂತಂದರೆ, ಸ್ಟ್ಯಾಂಡರ್ಡ್ ಟೈಮನ್ನು ಚೇಂಜ್ ಮಾಡ್ಕೊಳ್ಬೇಕು. ಹೇಗೆ ಚೇಂಜ್ ಮಾಡೋದು? 1 ಡಜನ್ನಿಗೆ ಕಂಪ್ನಿಲಿ 3 ಗಂಟೆ ಟೈಮ್ ಕೊಡ್ತಾ ಇದ್ದಾರೆ. ಹಾಗಾದರೆ 25 ಡಜನನ್ನು ರೆಡಿ ಮಾಡೋದಕ್ಕೆ ಎಷ್ಟು ಟೈಮ್ ಕೊಡ್ತಾರೆ ಅನ್ನೋದನ್ನು ಫಸ್ಟ್ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. 25 ಸ್ಟ್ಯಾಂಡರ್ಡ್ ಟೈಮು 25 ಡಜನಿಗೆ ಕೊಟ್ಟು ಆ್ಯಕ್ಚುಯಲ್ ಟೈಮು 25 ಡಜನಿಗೆ ಕೊಟ್ಟಿದ್ದರೆ ಡೈರೆಕ್ಟಾಗಿ ನೀವು ಬರ್ಕೊಳ್ಬೋದಾಗಿತ್ತು. ಬಟ್ ಈಗ ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಿರೋಂಥದ್ದು 1 ಡಜನಿಗೆ, ಆ್ಯಕ್ಚುಯಲ್ ಟೈಮ್ ಕೊಟ್ಟಿರೋದು 25 ಡಜನಿಗೆ. ಆ್ಯಕ್ಚುಲನ್ನು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಸೊ ಈ ಸ್ಟ್ಯಾಂಡರ್ಡನ್ನು ಚೇಂಜ್ ಮಾಡ್ಕೊಳ್ಬೇಕು. ಹೇಗೆ ಚೇಂಜ್ ಮಾಡೋದು? 1 ಡಜನನ್ನು ರೆಡಿ ಮಾಡೋದಕ್ಕೆ 3 ಗಂಟೆ ಟೈಮ್ ಕೊಟ್ಟರೆ 25 ಡಜನನ್ನು ರೆಡಿ ಮಾಡೋದಕ್ಕೆ ಎಷ್ಟು ಟೈಮ್ ಕೊಡ್ತಾರೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ 25 × 3 ಡಿವೈಡೆಡ್ ಬೈ 1. 25 3 75 ಗಂಟೆ ಟೈಮ್ ಕೊಡ್ತಾರೆ. ಸೊ ಈಗ ರಿವೈಸ್ಡ್ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಾಯಿತು ಅಂತಂದರೆ 75 ಅವರ್ಸ್. ಸ್ಟ್ಯಾಂಡರ್ಡ್ ಟೈಮ್ 75 ಅವರ್ಸ್. 25 ಡಜನನ್ನು ರೆಡಿ ಮಾಡೋದಕ್ಕೆ 75 ಗಂಟೆ ಟೈಮ್ ಕೊಡ್ತಾರೆ. 75 ಹೇಗೆ ಬಂತು? 1 ಡಜನ್ನಿಗೆ 3 ಗಂಟೆ ಆದರೆ 25 ಡಜನ್ನಿಗೆ ಎಷ್ಟು ಗಂಟೆ? 25 3 75 ಗಂಟೆ ಆಯಿತು. 75 ಗಂಟೆ ಟೈಮ್ ಕೊಟ್ಟಿದ್ರು, ಬಟ್ ಅವನು 60 ಗಂಟೆಯಲ್ಲಿ ಕೆಲಸ ಮಾಡಿ ಮುಗಿಸಿದ್ದಾನೆ. ಟೈಮ್ ಕೊಟ್ಟಿದ್ದು 75 ಗಂಟೆ, ಅವನು ತೊಗೊಂಡಿರೋ ಟೈಮು 60 ಗಂಟೆ. ಎಷ್ಟು ಬೇಗ ಕೆಲಸ ಮಾಡಿದಾಗಾಯಿತು? ಎಷ್ಟು ಟೈಮ್ ಸೇವ್ ಮಾಡ್ದಂಗೆ ಆಯಿತು? 15 ಅವರ್ಸ್ ಟೈಮ್ ಸೇವ್ ಮಾಡ್ದಂಗೆ ಆಯಿತು. ಟೈಮ್ ರೇಟ್ ಕ್ವಶನಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಟೈಮ್ ರೇಟ್ ₹5. ಸೊ ಇನ್ನು ಉಳಿದಿರುವಂಥದ್ದೆಲ್ಲ ನೀವು ಆ್ಯಸ್ ಯೂಶುವಲ್ ಹೇಗೆ ಮಾಡ್ತೀರೋ ಅದೇ ಥರನೇ. ಹಾಲ್ಸೆ ಪ್ಲಾನಿಗೆ ಫಾರ್ಮುಲಾ ATT × TR ಪ್ಲಸ್ ಬೋನಸ್ಸಿಗೆ ಫಾರ್ಮುಲಾ 12 × TS × TR. ಸೊ ಇದು ಫಾರ್ಮುಲಾ. ಫಸ್ಟು ನೀವು ವೇಜಸ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ವೇಜಸ್ ಅಂತಂದರೆ ಅವ್ನು ಕೆಲಸ ಮಾಡಿದ್ದಕ್ಕೆ ಸಂಬಳ. ಎಷ್ಟು ಗಂಟೆ ಕೆಲಸ ಮಾಡಿದ್ದಾನೆ? 60 ಗಂಟೆ ಕೆಲಸ ಮಾಡಿದ್ದಾನೆ. ಇಂಟು 1 ಗಂಟೆಗೆ ಸಂಬಳ ಎಷ್ಟು? 5 ರೂಪಾಯಿ ಸಂಬಳ. 65ಲಿ 300 ರೂಪಾಯಿ ಸಂಬಳ ಆಗುತ್ತೆ. ಪ್ಲಸ್ ಬೋನಸ್ ಎಕ್ಸ್ಟ್ರಾ. ಬೋನಸ್ ಯಾವಾಗ ಸಿಗುತ್ತೆ ಅಂದರೆ ಟೈಮ್ ಸೇವ್ ಮಾಡಿದಾಗ ಮಾತ್ರ. 15 ಗಂಟೆ ಟೈಮ್ ಸೇವ್ ಮಾಡ್ತಿದ್ದಾನೆ. ಟೈಮ್ ಸೇವ್ ಮಾಡಿದ್ದಕ್ಕೆ ಅರ್ಧ ಸಂಬಳ. ಟೈಮ್ ರೇಟ್ ಎಷ್ಟು? 5 ರೂಪಾಯಿ. 15 5ಲಿ 75. 75ರ ಅರ್ಧ 37.5 ಅವನಿಗೆ ಬೋನಸ್ ಸಿಗುತ್ತೆ. 300 ರೂಪಾಯಿ ಸಂಬಳ, 37.5 ಬೋನಸ್. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಸಂಬಳ ಜಾಸ್ತಿ ಇರಬೇಕು, ಬೋನಸ್ ಕಮ್ಮಿ ಇರಬೇಕು. ಬೋನಸ್ಸೇ ಜಾಸ್ತಿ ಆಗಲಿಕ್ಕಿಲ್ಲ. 300 ರೂಪಾಯಿ ಸಂಬಳ, 37.5 ಬೋನಸ್, 337.5. ಸೊ ಅಲ್ಲಿಗೆ ಹಾಲ್ಸೆ ಪ್ಲ್ಯಾನ್ ಪ್ರಕಾರ ಅವನ ಅರ್ನಿಂಗ್ಸ್ ಎಷ್ಟು ಅಂತಂದರೆ 337.5. ಫಸ್ಟು ವೇಜಸ್ ಫೈಂಡ್ ಔಟ್ ಮಾಡ್ಕೊಳ್ಳಿ, ಮತ್ತು ಬೋನಸ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ವೇಜಸ್ ಮತ್ತು ಬೋನಸನ್ನು ಆ್ಯಡ್ ಮಾಡಿ. ಅದೇ ಥರನೇ ರೋವನ್ಸ್ ಪ್ಲ್ಯಾನ್ ಪ್ರಕಾರನೂ ಕ್ಯಾಲ್ಕುಲೇಟ್ ಮಾಡಬೇಕು. ರೋವನ್ಸ್ ಪ್ಲ್ಯಾನ್ ಪ್ರಕಾರ ಫಾರ್ಮುಲಾ ಏನು ಅಂತಂದರೆ ATT × TR. ಇದು ವೇಜಸ್ಸಿಗೆ ಫಾರ್ಮುಲಾ ಪ್ಲಸ್ ಬೋನಸ್ಸಿಗೆ ಫಾರ್ಮುಲಾ TS ಡಿವೈಡೆಡ್ ಬೈ ST × ATT × TR. ATT ಅಂತಂದರೆ ಎಷ್ಟು ಗಂಟೆ ಕೆಲಸ ಮಾಡಿದ್ದಾನೆ. 60 ಗಂಟೆ ಕೆಲಸ ಮಾಡಿದ್ದಾನೆ. TR ಅಂದರೆ 1 ಗಂಟೆಯ ಸಂಬಳ. 65ಲಿ 30, 300 ರೂಪಾಯಿ ಸಂಬಳ ಆಗುತ್ತೆ. ರೋವನ್ಸ್ ಮತ್ತು ಹಾಲ್ಸೆಯಲ್ಲಿ ವೇಜಸ್ ಸೇಮ್ ಬರಬೇಕು, ಬೋನಸ್ ಬೇರೆ ಆನ್ಸರ್ ಬರಬೇಕು, ರೋವನ್ಸಿನ ಆನ್ಸರ್ ಜಾಸ್ತಿ ಬರಬೇಕು. TS ಅಂತಂದರೆ ಟೈಮ್ ಸೇವ್ಡ್ ಎಷ್ಟಿದೆ? 15 ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಿದೆ? ಸ್ಟ್ಯಾಂಡರ್ಡ್ ಟೈಮ್ 75 ಅವರ್ಸ್ ಇದೆ. ಆ್ಯಕ್ಚುಯಲ್ ಟೈಮ್ ಟೇಕನ್ 60, ಟೈಮ್ ರೇಟ್ 5. ಸೊ ಇಲ್ಲಿ ಏನು ಬರ್ಕೊಂಡಿರ್ತೀರೋ ಅದನ್ನೇ ಇಲ್ಲೂ ಬರ್ಕೊಳ್ಬೇಕು. ಅಲ್ಲಿಗೆ 15 ಡಿವೈಡೆಡ್ ಬೈ 75 × 60
ಇಂಟು 5, ದ ಆನ್ಸರ್ ಈಸ್ 60. ಸೊ 300 ರೂಪಾಯಿ ಸಂಬಳ, 60 ರೂಪಾಯಿ ಬೋನಸ್. ಟೋಟಲ್ ಅವನ ಅರ್ನಿಂಗ್ಸ್ ಎಷ್ಟು ಅಂತಂದರೆ 360 ರೂಪಾಯಿ ಅವನ ಅರ್ನಿಂಗ್ಸ್. ಸೊ ಈ ಥರದಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸ್ಟ್ಯಾಂಡರ್ಡ್ ಹಾಗೆ ಆ್ಯಕ್ಚುಯಲ್ ಸೇಮ್ ಔಟ್ಪುಟ್ ಕೊಡದೇ ಇದ್ದಾಗ ನೀವು ಅದನ್ನು ಕನ್ವರ್ಷನ್ ಮಾಡ್ಕೊಳ್ಬೇಕು. ಆ್ಯಕ್ಚುಲನ್ನು ಚೇಂಜ್ ಮಾಡಲಿಕ್ಕಾಗಲ್ಲ, ಸ್ಟ್ಯಾಂಡರ್ಡನ್ನು ಚೇಂಜ್ ಮಾಡಿ ಕನ್ವರ್ಷನ್ ಮಾಡಿಕೊಂಡು ನಂತರದಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.